ಎಸ್, ಇನ್ನು ಇವಿಎಂ ಬಳಕೆಗೆ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇದರ ಹಿನ್ನೆಲೆ ಇವತ್ತು ಕಲಬುರಗಿಯಲ್ಲಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೊದಲು ಇವಿಎಂ ತಯಾರಿಸಿದ್ದೇ ಜರ್ಮನ್ ಅವರು, ಆದ್ರೆ ಅಲ್ಲಿನ ಸುಪ್ರೀಂ ಕೋರ್ಟ್ ಇವಿಎಂ ಬೇಡ ಅಂತ ತೀರ್ಮಾನ ಮಾಡಿದೆ. ಅಮೆರಿಕದಲ್ಲಿಯೂ ಇವಿಎಂ ಇಲ್ಲ, ಇಂಗ್ಲೆಂಡ್ ನಲ್ಲಿಯೂ ಇವಿಎಂ ಇಲ್ಲ, ಫ್ರಾನ್ಸ್ ನಲ್ಲಿಯೂ ಕೂಡ ಇವಿಎಂ ಇಲ್ಲ. ಆದ್ರೆ ಜಗತ್ತಿನ ಮುಂದುವರೆದ ಯಾವುದೇ ರಾಷ್ಟ್ರಗಳು ಇವಿಎಂ ಉಪಯೋಗಿಸುತ್ತಿಲ್ಲ. ನಮ್ಮಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ರಾಜೀವ್ ಗಾಂಧಿ ಸರ್ಕಾರ ಇವಿಎಂ ತೀರ್ಮಾನ ಕೈಗೊಂಡಿದ್ದು ಹೌದು, ಆದ್ರೆ ಇತ್ತೀಚೆಗೆ ಇದರಲ್ಲಿ ಮೋಸಗಳು ಆಗ್ತಿದೆ ಎನ್ನುವ ಡೌಟ್ ಬರ್ತಾ ಇದೆ. ಎಲ್ಲ ಮುಂದುವರೆದ ದೇಶಗಳೇ ಬಳಸದೇ ಇರುವಾಗ ನಾವ್ಯಾಕೆ ಇವಿಎಂ ಗಳನ್ನೇ ಬಳಸಬೇಕು? ಇದರಿಂದ ನಾವು ತಂತ್ರಜ್ಞಾನದಿಂದ ಹಿಂದೆ ಬರುತ್ತಿದ್ದೇವೆ ಅಂತೇನಿಲ್ಲ. ಲಕ್ಷ ದೂರದ ಗ್ರಹಗಳಿಗೆ ಉಪಗ್ರಹ ಬಳಸಿ ಮನುಷ್ಯರನ್ನ ಕಳುಹಿಸಿ ಇಲ್ಲಂದ್ರೆ ಮಾನಿಟರ್ ಮಾಡಲ್ವಾ? ಇದು ಸಾಧ್ಯ ಇರುವಾಗ ಎಲ್ಲೋ ಕೂತು ಇವಿಎಂ ಮಾನಿಟರ್ ಮಾಡಕ್ಕಾಗಲ್ವಾ ಎನ್ನುವ ಸಂಶಯ ಇದೆ. ಬ್ಯಾಲೆಟ್ ಪೇಪರ್ ಆದ್ರೆ ಯಾವುದೇ ಮೋಸ ಆಗಲ್ಲ. ಕಾಂಗ್ರೆಸ್ನವರು ವಾಪಸ್ ಶಿಲಾಯುಗಕ್ಕೆ ಹೋಗ್ತಿದ್ದಾರೆ ಎನ್ನುವ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಶಿಲಾಯುಗ ಅಲ್ಲ, ಮೋಸದ ಯುಗದಿಂದ ಯಾವ ಯುಗಕ್ಕೆ ಬಂದ್ರೂ ತೊಂದರೆ ಇಲ್ಲ. ಸದ್ಯ ಅವರಿಗಿರೋದು ಮೋಸದ ಯುಗದಲ್ಲಿ. ಮೋಸ ಮಾಡುವವರು ಎಲ್ಲ ಎಲೆಕ್ಷನ್ ನಲ್ಲಿ ಮಾಡುವುದಿಲ್ಲ, ಸಮಯ ಸಂದರ್ಭ ನೋಡಿಕೊಂಡು ಯಾವುದು ಬೇಕೋ ಅದು ಮಾತ್ರ ಮೋಸ ಮಾಡ್ತಾರೆ. ಕಾಂಗ್ರೆಸ್ ಸೋತಾಗ ಮಾತ್ರ ಇವಿಎಂ ವಿಚಾರ ಚರ್ಚೆಗೆ ಎನ್ನುವ ಪ್ರಶ್ನೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಹಾಗಾಗಿ ಏನ್ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು? ತುಂಬಾ ಹಿರಿಯ ಶಾಸಕರು, ಹಿರಿಯ ಸಚಿವರು, ಸರ್ಕಾರದಲ್ಲಿ ಒಳ್ಳೆಯ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಬ್ಯಾಲೆಟ್ ತರಬೇಕು ಅಂತ ಮೊನ್ನೆ ತೀರ್ಮಾನ ತಗೊಂಡಿದ್ದೀವಿ. ಈ ಬ್ಯಾಲೆಟ್ ತಯಾರಿಸೋದು ಎಲ್ಲಿ ಗೊತ್ತಾ? ಜರ್ಮನಿ ಮತ್ತು ಜಪಾನಲ್ಲಿ. ಜರ್ಮನಿಯಿಂದ ಎಲ್ಲ ದೇಶಗಳು ತರಿಸ್ಕೊಳ್ತಾ ಇದ್ರು. ಜರ್ಮನಿನಲ್ಲಿ 2009ರಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟು ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸ್ಬಾರ್ದು ಅಂತ ನಿಷೇಧ ಮಾಡಿಬಿಟ್ಟು, ಎಲ್ಲಿ ತಯಾರಿಸ್ತಾರಲ್ಲ ನಾವೆಲ್ಲ ತರಿಸ್ಕೊಳ್ತೀವಲ್ಲ ಆ ಬ್ಯಾಲೆಟ್ಟು ಉಪಯೋಗಿಸ್ಬಾರ್ದು ಅಂತ ಇದು ಜರ್ಮನಿಯ ಕೋರ್ಟೇ ತೀರ್ಮಾನ ಆಗಿದೆ. ಅಮೇರಿಕಾದಲ್ಲಿಲ್ಲ, ಇಂಗ್ಲೆಂಡಲ್ಲಿಲ್ಲ, ಫ್ರಾನ್ಸು, ದೊಡ್ಡ ಮುಂದುವರೆದ ರಾಷ್ಟ್ರಗಳಂತ ಹೇಳ್ತೀವಲ್ಲ ಅವ್ರು ಯಾರೂ ಕೂಡ ಇವಿಎಂ ಉಪಯೋಗಿಸ್ತಿಲ್ಲ. ಈಗ ನಮ್ಮಲ್ಲಿ ಪ್ರಾರಂಭದಲ್ಲಿ ಇದು ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿಯವರಿದ್ದಾಗ ಅವಾಗ ಅಂದರೆ ಎಲೆಕ್ಷನ್ ಕಮಿಷನ್ನು ಸರ್ಕಾರ ತೀರ್ಮಾನ ತಗೊಂಡು ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಾ ಇದೆ ಅಂತ ಎಲ್ರಿಗೂ ಕೂಡ ಡೌಟ್. ಇದಕ್ಕೆ ಯಾಕೆ ಡೌಟ್ ಆಗಿತ್ತು? ಅಮೇರಿಕಾ, ಜರ್ಮನಿ, ಇಂಗ್ಲೆಂಡು, ಫ್ರಾನ್ಸು ಅಂಥ ರಾಷ್ಟ್ರಗಳೇ ಬಳಸದೇ ಇರೋವಾಗ ನಾವ್ಯಾಕೆ ಬಳಸಬೇಕು ಅಂತ ಒಂದು ಕೂಗು ಎದ್ದಿದೆ. ಅದ್ರ ಪ್ರಕಾರ ನಾವು ಇವತ್ತು ತೀರ್ಮಾನ ತಗೊಂಡಿದ್ವಿ. ಏನು ನಷ್ಟ ಏನಿಲ್ಲ ಬಿಡಿ. ತಂತ್ರಜ್ಞಾನ ಬೆಳೆದಂಗೆ ಡೆವಲಪ್ಮೆಂಟ್ ಆಗಬೇಕು, ಅದರಲ್ಲಿ ಲೋಪಗಳಿದ್ದರೆ ಸರಿಪಡಿಸೋದ್ರ ಬಗ್ಗೆ ದಿಕ್ಕಿನ ಪ್ರಯತ್ನ ಮಾಡ್ತಾರೆ. ಮತ್ತೆ ಬ್ಯಾಕ್ ಬರ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಏನು ಆ ಥರದ್ದೇನೇ ಇಲ್ಲ. ಈಗ ಲಕ್ಷ ಕಿಲೋಮೀಟರು ದೂರ ಇರ್ತಕ್ಕಂಥ ಗ್ರಹಗಳಲ್ಲಿ ಉಪಗ್ರಹಗಳನ್ನು ಕಳಿಸಿ ಇಲ್ಲಿಂದ ಅದನ್ನು ಮಾನಿಟರ್ ಮಾಡ್ತೀವಿ ಅಲ್ವಾ? ಅದರಿಂದ ಇಂಥ ಎಲ್ಲದನ್ನು ಮಾನಿಟರ್ ಮಾಡುವಾಗ ಇದನ್ನು ಮಾನಿಟರ್ ಮಾಡೋಕ್ಕಾಗಲ್ಲ ಅಂತ ಒಂದು ಸಂಶಯ ಇದ್ದೇ ಇರುತ್ತೆ. ಜರ್ಮನಿಯಲ್ಲೇ ಯಾಕೆ 2009ರಲ್ಲೇ ಬ್ಯಾನ್ ಮಾಡಿದ್ರು. ಇವಿಎಂ ತಯಾರಿಸೋದೇ ಆಗಿತ್ತು ಜರ್ಮನಿಯಲ್ಲಿ. ಇದಾದರೆ ಯಾವ ಮೋಸನೂ ಇಲ್ವಾ ಬ್ಯಾಲೆಟ್ ಬಾಕ್ಸಲ್ಲಿ? ಸುರೇಶ್ ಕುಮಾರ್ ಟ್ವೀಟ್ ಮಾಡ್ತಾರೆ, ವಾಪಸ್ ಶಿಲಾಯುಗಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ. ಶಿಲಾಯುಗ ಅಲ್ಲ, ಮೋಸದ ಯುಗದಿಂದ ಶಿಲಾಯುಗಕ್ಕೆ ಬಂದರೂ ಏನು ತೊಂದರೆ ಏನೂ ಇಲ್ಲ. ಮೋಸದ ಯುಗದಿಂದ ಯಾವ ಯುಗಕ್ಕೆ ಬಂದರೂ ಏನು ತೊಂದರೆ ಏನೂ ಇಲ್ಲ. ಅವರಿದ್ದು ಮೋಸದ ಯುಗದಲ್ಲಿ. ಅಲ್ಲ, ಈಗ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ಕೊಂಡು ಬಂದಿರ್ತದೆ ಅಲ್ಲೇನೋ ಅನ್ಸೋದಿಲ್ಲ ತಮಗೆ? ಇಲ್ಲ, ಹಂಗಲ್ಲ. ಏನಾಗುತ್ತೆ ಅಂತ ಮಾಡೋ ಅಂಥವ್ರು ಯಾವಾಗಲೂ ಮಾಡಲ್ಲ, ಎಲ್ಲ ಎಲೆಕ್ಷನ್ಸು ಮಾಡೋದಿಲ್ಲ. ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಷ್ಟು ಮಾತ್ರ ಮಾಡ್ತಾರೆ. ಅಲ್ಲಿ ಯಾವಾಗಲೂ ಮಾಡಲ್ಲ, ಎಲ್ಲ ಎಲೆಕ್ಷನ್ ಮಾಡಲ್ಲ. ಅವ್ರು ಯಾವ್ದು ಬೇಕೋ ಅಂಥದ್ರಲ್ಲಿ ಮಾತ್ರ ಮಾಡ್ತಾರೆ. ಒಟ್ಟಾರೆ ಹಂಗೆ ಮಾಡ್ತಿದ್ದಾರೆ ಅನ್ಸುತ್ತೆ. ಮಾಡ್ತಾರೆ. ಹೇಳಲಿಲ್ವ ನಾನೀಗ? ಸುನೀತಾ ವಿಲಿಯಮ್ಸ್ ಎಷ್ಟು ದಿವಸ ಇದ್ರು ಮೇಲ್ಗಡೆ ಅಲ್ವಾ? ಅವ್ರನ್ನ ಎಷ್ಟು ತಿಂಗಳಿದ್ದು ಮೇಲ್ಗಡೆ, ಆಮೇಲೆ ಕರ್ಕೊಂಬಂದ್ರಲ್ಲ ಅಲ್ವಾ? ಇಲ್ಲಿಂದ ತಾನೇ ಆಪ್ರೇಟ್ ಮಾಡ್ತಾ ಇದ್ದಿದ್ದು ಎಲ್ಲ ಅಲ್ವಾ?
ಸರ್ ರಾಜಣ್ಣ ಅವ್ರನ್ನ ಬಿಜೆಪಿ